ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಸಂಡೇ, ಸೊ ನಾನು ಮತ್ತು ನನ್ನ ಫ್ರೆಂಡ್ಸ್ ಸ್ವಲ್ಪ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ಸ್ಯಾರಿ ಎಲ್ಲ ಶಾಪಿಂಗ್ ಮಾಡಬೇಕಿತ್ತು ಆ್ಯಂಡ್ ಇನ್ನೊಂದು ಸ್ವಲ್ಪ ಡೈಲಿ ಎಸೆನ್ಷಿಯಲ್ಸ್ ಎಲ್ಲ ಶಾಪಿಂಗಿಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಸಿಗೋದೇ ಒನ್ ಡೇ ಸಂಡೇ. ಸೊ ಇವತ್ತು ಹೋಗೋಣ ಅಂದ್ಕೊಂಡು ನಾನು ಈಗಷ್ಟೇ ಸ್ನಾನ ಎಲ್ಲ ಮಾಡಿಕೊಂಡು ಹೊರಡೋಣ ಅಂದ್ಕೊಂಡೆ. ಆ್ಯಂಡ್ ಬೆಳಿಗ್ಗೆ ಅಜಿಯೋಯಿಂದ 2 ಪಾರ್ಸೆಲ್ ಬಂದಿತ್ತು. ಐ ಮೀನ್ ಒಂದು ಕುರ್ತಾ ಮತ್ತು ಒಂದು ಟಾಪ್ ಬುಕ್ ಮಾಡಿದ್ದು. ಅದನ್ನು ಹಾಗೆ ತೋರಿಸೋಣ ಅಂತ ಹೇಳಿ ಒಂದು ನಿಮಿಷ. ಸೊ ಇದು ಬಂದು ಫಸ್ಟ್ ಒನ್ ಈ ಕುರ್ತಾ ಮಾಡಿದ್ದೆ. ಅಂದರೆ ಇದು ಕಾಲರ್ ಇದೆ, ನೆಕ್ಸ್ಟ್ ಈ ಥರ ಬಟನ್ಸ್ ಬರುತ್ತೆ. ಆ್ಯಕ್ಚುಲಿ ನಂತರ ಬುಕ್ ಮಾಡೋದು ಮಾಡಿಬಿಟ್ಟಿದ್ದೀನಿ, ಯಾವಾಗಲೂ ಕಾರ್ಟರ್ ಇತ್ತು, ಓಕೆ ಅಂತ ಬುಕ್ ಮಾಡಿದೆ. ಇದು ಬಂದೇನು 250 or 270 ಅನಿಸುತ್ತೆ. ಬಟ್ ಆಮೇಲೆ ಇವಾಗ ಬಂದಮೇಲೆ ನಾನು ಇದನ್ನು ಇವತ್ತು ಹಾಕ್ಕೊಳ್ಳೋಣ ಅಂದ್ಕೊಂಡು ಐರನ್ ಮಾಡ್ಕೊತಿದ್ದೆ. ಆಮೇಲೆ ಫ್ಲ್ಯಾಶ್ ಆಯಿತು, ಇತ್ತದ ನಂತರ ಆಲ್ರೆಡಿ ಒಂದಿತ್ತು ಅಂತ. ಬಟ್ ಓಕೆ, ಅಂದರೆ ಅದು ಸ್ಲೀವ್ಲೆಸ್ ಇತ್ತು. ಇದು 3/4 ಸ್ಲೀವ್ಸ್ ಇದೆ. ಆ್ಯಂಡ್ ಇನ್ನೊಂದು ಇದೊಂದು ಶರ್ಟ್ ಪಿಂಕ್ ಮತ್ತು ವೈಟ್ ಚೆಕ್ಸ್ ಇದೆ. ಬಟ್ ಇದು ನಮ್ಮ ಅಮ್ಮ ನನ್ನ ತಂಗಿ ಎಲ್ಲ ಇದೇನು ಚೆನ್ನಾಗಿಲ್ಲ, ರಿಟರ್ನ್ ಮಾಡು ಅಂತಿದ್ರು. ಬಟ್ ನನಗೆ ಏನೋ ಒಂಥರ ಇಷ್ಟ ಆಯ್ತು. ಇದು ನೋಡಿದ ತಕ್ಷಣ ಬ್ಲೂ ಜೀನ್ಸಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಬುಕ್ ಮಾಡಿದ್ದು. ಹೋಗ್ಲಿ ಬಿಡು ಅಂದ್ಕೊಂಡು ಇಟ್ಕೊಂಡಿದ್ದು. ಒಂದು 280 ಅನಿಸುತ್ತೆ. ಅಂದರೆ ತುಂಬ ಲೈಕ್ ಕಾರ್ಟ್ಗೆ ಹಾಕ್ಕೊಂಡು ನೀವು ಒಂದಷ್ಟನ್ನ ತುಂಬ ಪರ್ಚೇಸ್ ಮಾಡಿ ಏನಾದ್ರು ಕೂಪನ್ ಅಪ್ಲೈ ಮಾಡಿದಾಗ ನಂಗೆ ನಿಯರ್ಲಿ 500 to 600 ಆಫ್ ಆಯಿತು ನಂದು ಕಾರ್ಟ್ ವ್ಯಾಲ್ಯೂಗಿಂತ. ಸೊ ಹಾಗಾಗಿ ಇದು ರಿಯಲ್ ಪ್ರೈಸ್ 799 ಅಂತಿದೆ. ಬಟ್ ನನಗೆ ಇದು 280 or 290 ಅನಿಸುತ್ತೆ. ಸೊ ಇವಾಗ ಈ ಕುರ್ತಾ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತೀನಿ. ಇವಾಗ ಹಾಕ್ಕೊಂಡು ಹೊರಡಬೇಕು. ಸೊ ಬನ್ನಿ, ನಾವು ಎಲ್ಲಿಗೆ ಹೋಗ್ತೀವಿ ಶಾಪಿಂಗ್ ಮಾಡೋಕ್ಕೆ ಅಂತ. ಅಂದರೆ ನಾವು ಸಿಟಿಯಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿಲ್ಲ. ಮಂಡ್ಯಲ್ಲಿ ಒಂದು ಫೇಮಸ್ ಪ್ಲೇಸ್ ಇದೆ. ಅಂದರೆ ಸೀರೆನ ಅವರೇ ನೇಯ್ದು ಅವರೇ ಮಾರಾಟ ಮಾಡುವಂಥದ್ದು. ಆ ಜಾಗಕ್ಕೆ ಹೋಗ್ತಿದ್ದೀವಿ. ಸೊ ನಿಮಗೂ ಅದನ್ನು ತೋರಿಸೋಣ ಅಂತೇಳಿ ಈ ಕುರ್ತಾ ಹಾಕ್ಕೊಂಡು ನಾನು ಇವಾಗ ರೆಡಿ ಆಗಬೇಕು. ಸ್ಕಿನ್ ಕೇರ್ ಎಲ್ಲ ಏನು ಮಾಡೋದು ಏನಿಲ್ಲ, ಜಸ್ಟು ಡೈಲಿ ಏನು ಸ್ಕಿನ್ ಕೇರ್ ಮಾಡ್ತೀನಿ ಅದಷ್ಟೇ. ಮೇಕಪ್ ಎಲ್ಲ ಏನು ಮಾಡಲ್ಲ. ಇಲ್ಲಿಂದ ಇಲ್ಲಿ ಹೋಗಕ್ಕೆ ಯಾರು ಮೇಕಪ್ ಎಲ್ಲ ಮಾಡ್ಕೋತಾರೆ. ಆ್ಯಂಡ್ ಕೂದಲು ಸಖತ್ ಸಣ್ಣ ಆಗಿದೆ, ಜಾಸ್ತಿ ಸ್ಟ್ರೈಟ್ನಿಂಗ್ ಮಾಡಿ ಈ ಥರ ಆಗಿರೋದು. ಇವಾಗ ರೆಡಿ ಆಗಿಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಫೈನಲಿ ರೆಡಿ ಆಗಿದ್ದೀನಿ. ಆ್ಯಂಡ್ ಇದೇ ಕುರ್ತಾ ಹಾಕಿ ಇದಕ್ಕೆ ಬ್ಲ್ಯಾಕ್ ಕಲರ್ ಖಾದಿ ಪ್ಯಾಂಟ್ ಹಾಕಿದ್ದೀನಿ. ಸೊ ಹೊರಡಬೇಕು. ಸೊ ನಾವು ಎಲ್ಲಿಗೆ ಹೋಗ್ತೀವಿ, ಎಲ್ಲಿ ಸ್ಯಾರಿ ಶಾಪಿಂಗ್ ಮಾಡ್ತೀವಿ ಅಂತೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ಸೊ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಬೇಕು. ಆ್ಯಂಡ್ ಸಪೋಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಏನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ನಿಮಗೆ ಅನಿಸಿದ್ರೆ ಅಂದ್ಕೊಳ್ಳಿ. ನಾನು ನಮ್ಮ ಮನೆಯಿಂದ ನನ್ನ ಬೆಸ್ಟ್ ಫ್ರೆಂಡ್ ಮನೆಗೆ ಹೋದೆ. ಅಲ್ಲಿಂದ ಇಬ್ಬರು ಒಟ್ಟಿಗೆ ಒಂದೇ ಗಾಡೀಲಿ ಹೋಗ್ತಿದ್ವಿ. ಅವಳು ಗಾಡಿ ಓಡಿಸ್ತಾ ಇದ್ಲು, ನಾನು ಹಿಂದೆ ಕೂತಿದ್ದೆ. ವೆದರ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತಣ್ಣಗೆ ಗಾಳಿ ಬರ್ತಿತ್ತು, ಮಳೆ ಬರೋ ಥರ ಇತ್ತು. ಆ್ಯಂಡ್ ಯೂಶ್ವಲಿ ನನಗೆ ಈ ಥರ ವೆದರ್ ಇದ್ದಾಗ ನನಗೆ ಹಿಂದೆ ಕೂತ್ಕೊಳ್ಳೋಕೆ ಇಷ್ಟ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮಂಡ್ಯದಿಂದ ನಾವು ಹೋಗಿದ್ದು ಕೊಡಿಯಾಲಗೆ. ಕೊಡಿಯಾಲ ಬಂದು ಮಂಡ್ಯ ಡಿಸ್ಟ್ರಿಕ್ಟ್ ಶ್ರೀರಂಗಪಟ್ಟಣ ತಾಲೂಕಲ್ಲಿದೆ. ಈ ಊರು ಸೀರೆ ನೇಯೋದಕ್ಕೇ ಫೇಮಸ್. ಇಲ್ಲಿ ಇವರೇ ಸೀರೆ ನೇಯ್ದು ಅದನ್ನು ಸೇಲ್ ಮಾಡ್ತಾರೆ. ಬಟ್ ನಾವು ಬಂದಿರೋದು ಕಂಬದ ಮನೆ ಸಿಲ್ಕ್ಸಿಗೆ. ನೇಮ್ ಹೇಳೋ ಹಾಗೆ ಇದು ಒಂದು ಮನೆನ ಅವರು ಒಂದು ಸ್ಯಾರಿ ಸೆಂಟರಾಗಿ ಓಪನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಸ್ಯಾರೀಸ್ ಸಿಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ನಾವು ಹೋಗಿದ ತಕ್ಷಣ ನಮಗೆ ಕಾಟನ್ ಸ್ಯಾರೀಸ್ ಬೇಕು ಅಂತ ಹೇಳಿದ್ವಿ. ಸೊ ನಮಗೆ ಕಾಟನ್ ಸ್ಯಾರೀಸೇ ತೋರಿಸ್ತಾ ಇದ್ರು. ಈ ಒಂದು ಶಾಪಲ್ಲಿ ನಿಮಗೆ ಎಲ್ಲ ಥರದಂಥ ಸ್ಯಾರೀಸ್ ಸಿಗುತ್ತೆ. ಕಾಟನ್ ಆಗಿರ್ಬೋದು, ಸಿಲ್ಕ್ ಆಗಿರ್ಬೋದು, ಬನಾರಸ್, ಸೆಮಿ ಬನಾರಸ್ ಅಥವಾ ಡೈಲಿ ವೇರ್ ಸ್ಯಾರೀಸ್ ಕೂಡ ಸಿಗುತ್ತೆ.
ಇಲ್ಲಿ ನೋಡಿ ಯಾರು ಚಿನಿಂದು ಯಾರದು ಯಾರದು ನೋಡಿ ಯಾರದು ಇಲ್ಲಿ ನೋಡಿ ಇಲ್ಲಿ ಯಾರು ನಾವು ವಾಪಸ್ ಮಂಡ್ಯಕ್ಕೆ ಬರೋಷ್ಟರಲ್ಲಿ ಆಲ್ರೆಡಿ ಮಂಡ್ಯಲ್ಲಿ ಮಳೆ ಬರ್ತಿತ್ತು. ಸೊ ಏನಾದ್ರು ತಿನ್ನೋಣ ಅಂತೇಳಿ ನಾವು ಬಂಗಾರಪೇಟೆ ಚಾಟ್ಸ್ಗೆ ಹೋಗಿದ್ವಿ. ಆ್ಯಂಡ್ ನನಗಲ್ಲಿ ದಹಿಪುರಿ ತುಂಬ ಇಷ್ಟ ಆಗುತ್ತೆ. ಸೊ ಟೈಮ್ ಬಂದು ಆಲ್ಮೋಸ್ಟ್ 7:30 ಆಗಿದೆ. ನಾನು ಇವಾಗ ಮನೆಗೆ ಬಂದೆ. ಐ ಮೀನ್ ನಾನು ಒಂದು ಸ್ಯಾರಿ, ನನ್ನ ಫ್ರೆಂಡ್ ಒಂದು ಸ್ಯಾರಿ ತೊಗೊಂಡ್ವಿ. ಇಬ್ಬರೂ ಕಾಟನ್ ಸ್ಯಾರೀಸೇ ತೊಗೊಂಡ್ವಿ. ಆ್ಯಂಡ್ ಯೂಶ್ವಲಿ ಕೊಡಿಯಾಲದಲ್ಲಿ ಏನಕ್ಕೆ ಅಲ್ಲಿ ಫೇಮಸ್ ಅಂದರೆ ಸೀರೆನ ಅವರೇ ನೇಯ್ದು ಅವರೇ ಸೇಲ್ ಮಾಡ್ತಾರೆ. ಸೊ ಅಲ್ಲಿ ತುಂಬ ಏನು ಮಗ್ಗ ಮತ್ತು ಸೀರೆ ನೇಯ್ದು ಏನಿದೆ ಅಲ್ಲಿ ತುಂಬ ಫೇಮಸ್ ಅಲ್ಲ ಆ್ಯಕ್ಚುಲಿ. ಸೊ ಯೂಶ್ವಲಿ ಏನಾದರೂ ಕಾಟನ್ ಸ್ಯಾರೀಸ್ ಬೇಕಂದರೆ ಲೈಕ್ ನಾನು ಅದನ್ನು ಪ್ರಿಫರ್ ಮಾಡ್ತೀನಿ ಅಲ್ಲೋಗಿ ಪರ್ಚೇಸ್ ಮಾಡಲಿಕ್ಕೆ ಅಂತೇಳಿ. ಆ್ಯಂಡ್ ತೊಗೊಂಡು ಇವಾಗಷ್ಟೇ ಮನೆಗೆ ಬಂದರೆ ನಾನು ಯಾವ ಸ್ಯಾರಿ ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಕಂಬದ ಮನೆ ಅನ್ನೋ ಒಂದು ಸ್ಯಾರಿ ಶಾಪಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ. ನೀವೇನಾದರೂ ಈ ಕಡೆ ಬಂದಾಗ ಒಂದು ಸಲ ವಿಸಿಟ್ ಮಾಡಿ. ಬ್ಲೌಸ್ ರನ್ನಿಂಗ್ ಇದೆ. ಸೊ ಇದಕ್ಕೆ ನಾನು ಈ ಕಲರ್ ಬ್ಲೌಸ್ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.